ಭಾರತದ ಎಲ್ಲಾ ಸೆಲೆಬ್ರಿಟಿಗಳು, ಎಲ್ಲಾ ಭಾಷೆಯ ಸೆಲೆಬ್ರಿಟಿಗಳು ಸೇರ್ಕೊಂಡು CCL ಅನ್ನೋ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆಯನ್ನ ಮಾಡ್ತಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈಗ ನಡೀತಿರುವಂತಹ CCL ಬಂದ್ಬಿಟ್ಟು 3ನೇ ಅಥವಾ 4ನೇ ಸೀಸನ್ ಅಂತಾನೆ ಹೇಳ್ಬಹುದು. ಸೊ ಈ ಸೀಸನ್ ಅಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಅಂತ ಹೇಳಿ ಕನ್ನಡದ ಸೆಲೆಬ್ರಿಟಿಗಳು ಒಂದಾಗಿ ಆಡ್ತಿರುವಂತಹ ಟೀಮು, ಇದರ ಸಾರಥ್ಯವನ್ನ ಕಿಚ್ಚ ಸುದೀಪ್ ಅವರು ವಹಿಸಿಕೊಂಡಿರ್ತಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸತತ 3 ಗೆಲುವಿನೊಂದಿಗೆ ಈಗ CCL ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮೊದಲ ಸ್ಥಾನದಲ್ಲಿ ಇದೆ. ಆದ್ರೆ ನಿನ್ನೆ ಒಂದು ಪಂದ್ಯ ಕೂಡ ನಡೀತು. ನಿಮಗೆಲ್ರಿಗೂ ಕೂಡ ಗೊತ್ತು, ಕರ್ನಾಟಕ ಬುಲ್ಡೋಜರ್ಸ್ ಹಾಗೂ ಪಂಜಾಬ್ ಅವರ ನಡುವೆ. ಸೊ ಈ ಪಂದ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಟಾಸ್ ಅನ್ನು ಕೂಡ ಗೆದ್ಕೋತಾರೆ, ನಂತರ ಬ್ಯಾಟಿಂಗ್ ಅನ್ನು ಮಾಡ್ತಾರೆ. ಸೊ ನಂತರ ಬಂದಂತಹ ಪಂಜಾಬ್ ಅವರು ಬ್ಯಾಟಿಂಗ್ ಮಾಡೋ ಸಂದರ್ಭದಲ್ಲಿ ನಿಂಜಾ ಅನ್ನೋ ಒಬ್ಬ ಪ್ಲೇಯರ್ ಅಥವಾ ಏನ್ ಸೆಲೆಬ್ರಿಟಿ ಇದ್ದಾರೆ, ಇವರು ಸ್ವಲ್ಪ ಕಿರಿಕನ್ನು ಕೂಡ ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಕಿರಿಕು ದೊಡ್ಡ ಮಟ್ಟಕ್ಕೆ ಹೋಗಿ ಸುದೀಪ್ ಅವರ ಹತ್ರ ಹೊಡೆಯೋ ರೇಂಜಿಗೆ ಹೋಗಿ ಮಾತಾಡುವಂತಹ ಸಿಚುವೇಶನ್ ಕೂಡ ಬಂದ್ಬಿಡುತ್ತೆ. ಇದಕ್ಕೆ ರೇಗಾಡಿದಂತಹ ಸುದೀಪ್ ಅವರು ಅವರಿಗೆ ಏನೋ ಒಂದು ಹೇಳಿಬಿಟ್ಟು ಹೊರಡ್ಬಿಡ್ತಾರೆ. ಪಕ್ಕದಲ್ಲೇ ಇದ್ದಂತಹ ಬಾಬಲ್ ಅನ್ನೋ ಇನ್ನೊಬ್ಬ ಸೆಲೆಬ್ರಿಟಿನೂ ಕೂಡ ಕಿಚ್ಚನ ಹತ್ರ ಹೋಗ್ಬಿಟ್ಟು ರೇಗಕ್ಕೆ ಹೋಗ್ತಾರೆ. ಆ ಟೈಮ್ ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ನ ಚಂದನ್ ಕುಮಾರ್ ಅವರು ಕೂಡ ಕಿಚ್ಚ ಅವರ ಪರ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನ ಧೂಕಾಡೋ ಒಂದು ರೇಂಜ್ಗೂ ಕೂಡ ಹೋಗಿದ್ರು. ಸೊ ಇಬ್ರು ಕೂಡ ಹೊಡೆದಾಡ್ಬಿಡ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆ ರೇಂಜಿಗೆ ಜಗಳ ಕೂಡ ಆಯ್ತು. ಆದ್ರೆ ನಂತರ ಸ್ವಲ್ಪ ಸಮಯದ ನಂತರ ಸುದೀಪ್ ಅವರೇನೆ ರಿಟರ್ನ್ ಬಂದ್ಬಿಟ್ಟು ಆ ಬ್ಯಾಟ್ಸ್ಮನ್ಗೆ ಅಥವಾ ನಿಂಜಾ ಅಂತ ಏನ್ ಬ್ಯಾಟ್ಸ್ಮನ್ ಇದ್ದಾರೆ ಅವ್ರ ಹತ್ರ ಬಂದ್ಬಿಟ್ಟು ಸಾರಿಯನ್ನ ಕೇಳಿದ್ರು. ಅವರ ಕೈಯನ್ನು ಕೂಡ ಕುಲ್ಕುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪಂಜಾಬ್ ಟೀಮ್ ನ ಕ್ಯಾಪ್ಟನ್ ಅನ್ನು ಕೂಡ ಕರೆದು ಆಗಿದ್ದೆಲ್ಲ ಆಗೋಯ್ತು ಬಿಟ್ಬಿಡಿ ಅಂತ ಹೇಳಿ ಅವರನ್ನ ಸಮಾಧಾನವನ್ನು ಮಾಡುವಂತ ಕೆಲಸ ಮಾಡಿದ್ರು. ಸೊ CCL ಅನ್ನೋದು ಎಲ್ಲರೂ ಕೂಡ ಒಂದು ಸಹಭಾಗಿತ್ವದಲ್ಲಿ ಆಡ್ಬೇಕಾಗಿರುವಂತಹ ಆಟ. ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಂತಾನೆ ಸುದೀಪ್ ಅವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ದುಡ್ಡು ಕೊಡೋದಾಗ್ಲಿ ಸಂಬಳ ಕೊಡೋದಾಗ್ಲಿ ಇಲ್ಲ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಕೇವಲ ಆಕ್ಟಿಂಗು ಶೂಟಿಂಗು ಅಂತಾನೆ ಇರ್ತಾ ಇದ್ದಂತಹ ಹಲವಾರು ಸೆಲೆಬ್ರಿಟಿಗಳಿಗೆ ಇದೊಂದು ರಿಲ್ಯಾಕ್ಸ್ ಮೂಡ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ಆಯೋಜನೆ ಮಾಡ್ತಾರೆ. ಇದು ದೊಡ್ಡ ಮಟ್ಟಕ್ಕೂ ಕೂಡ ಹಿಟ್ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಜಗಳ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿ ಸುದೀಪ್ ಅವರು ಮತ್ತೆ ಒಂದಾಗಿದ್ದಾರೆ. ಆದ್ರೆ ಸುದೀಪ್ ಅಂತಹ ದೊಡ್ಡ ಕಲಾವಿದರಿಗೆ ನಿಂಜಾ ಅಂತಹ ಒಬ್ಬ ಕಲಾವಿದ ಬಂದು ಅವಮಾನ ಆಗೋ ರೀತಿಯಲ್ಲಿ ಅವರ ಮುಂದೆ ನಿಂತು ಬಿಟ್ಟು ಏನು ಒಬ್ರಿಗೊಬ್ರು ತಳ್ಳಾರೋ ರೇಂಜಿಗೆ ಹೋಗಿದ್ದು ಎಲ್ರಿಗೂ ಕೂಡ ಬೇಜಾರಾದಂತಹ ಸಂಗತಿ. ಮೊದಲಿಗೆ ನಿಮಗೆ ಗೊತ್ತಿರುವಂತಹ ವಿಚಾರ, ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಅಲ್ಲಿ ಸುದೀಪ್ ಅವರನ್ನ ಬೇರೆ ಲೆವೆಲ್ಗೆ ನೋಡ್ಕೋತಾರೆ. ಅದರ ಒಂದು ಸಿಚುವೇಶನ್ ಅಂತ ಬಂದಾಗ ಎಲ್ಲರೂ ಕೂಡ ಸಹ ಆಟಗಾರರು ಅವರ ಮೇಲೆ ರೇಗಿದ್ದು ಅಥವಾ ಹೋಗಿದ್ದು ನಮ್ಮ ಟೀಮ್ ನಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ.